ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದ ಉದ್ದೇಶ HP Desk Jet 2723 ಅಂತ ಹೇಳುವಂತ ಒಂದು ಪ್ರಿಂಟರ್ನ ಅನ್ಬಾಕ್ಸಿಂಗ್ ಮತ್ತು ಅದನ್ನು ಇನ್ಸ್ಟಾಲೇಷನ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡುವಂಥದ್ದು. ಈಗ ನಿಮ್ಮ ಮುಂದೆ ಕಾಣ್ತಿರುವಂಥದ್ದು ನಾನು ಪರ್ಚೇಸ್ ಮಾಡಿದಂಥ HP Desk Jet 2723 ಅಂತ ಹೇಳುವಂಥ ಪ್ರಿಂಟರ್. ಇದನ್ನು ಫಸ್ಟ್ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದರ ಒಳಗಡೆ ಪ್ರಿಂಟರ್ ಯಾವ ರೀತಿ ಇದೆ ಅಂತ ನಾವು ನೋಡೋಣ. ನಾನು ಇದನ್ನು ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಇರುವಂಥ ಐಟಮ್ಗಳು ಈ ಮ್ಯಾನ್ಯುವಲ್ಸು, ಒಂದು ಡಾಟಾ ಕೇಬಲ್, ಇನ್ನೊಂದು ಪವರ್ ಕೇಬಲ್, ಇದ್ರ ಜೊತೆಗೆ 2 ಕಾರ್ಟ್ರಿಜಸ್. ಇದರಲ್ಲಿ ಒಂದು ಟ್ರೈಕಲರ್ ಕಾರ್ಟ್ರಿಜ್, ಇನ್ನೊಂದು ಬ್ಲ್ಯಾಕ್ ಕಾರ್ಟ್ರಿಜ್. ನಾವೀಗ ಇದನ್ನು ಪ್ರಿಂಟರ್ನ ಈ ಬಾಕ್ಸಿಂದ ಹೊರಗೆ ತೆಗೆದು ನೋಡೋಣ. ನಾವೀಗ ಈ ರ್ಯಾಪರ್ನ ಬಿಚ್ಚಿದ್ದೇವೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಪ್ರಿಂಟರ್ ಈ ರೀತಿ ಇದೆ. ಈಗ ನಾವು ಪ್ರಿಂಟರ್ನ ಸಂಪೂರ್ಣವಾಗಿ ಅನ್ಬಾಕ್ಸ್ ಮಾಡಿದ್ದೀವಿ. ಈಗ ನೋಡೋಣ. ಇದು ಆ್ಯಕ್ಚುಲಿ ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ನೀವು ಕಾಣ್ಬೋದು. ಇದು ಪ್ರಿಂಟ್ ಆಗಿ ಬರುವಂಥ ಪೇಪರ್ ಬರುವಂಥ ಜಾಗ. ಇದನ್ನು ಓಪನ್ ಮಾಡಿದರೆ ನಾವಿಲ್ಲಿ ಈ ಜಾಗದಲ್ಲಿ ಇಲ್ಲಿ ಕಾರ್ಟ್ರಿಜನ್ನು ಹಾಕಬೇಕಾಗತ್ತೆ. ಕಾರ್ಟ್ರಿಜ್ ಹಾಕಬೇಕಂದ್ರೆ ಫಸ್ಟ್ ನಾವು ಇದನ್ನು ಸ್ವಿಚ್ ಆನ್ ಮಾಡಬೇಕಾಗುತ್ತೆ. ಯಾಕಂದರೆ ಕಾರ್ಟ್ರಿಜ್ ಹಾಕುವಂಥ ಜಾಗ, ಆ ಸ್ಲಾಟ್ ಏನಿದೆ ಅದು ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಸೈಡಲ್ಲಿ ಒಳಗಡೆ ಇದೆ. ಸೊ ಒಮ್ಮೆ ನಾವು ಪವರ್ ಆನ್ ಮಾಡಿದ್ರೆ ಅದು ಈ ಕಡೆ ಪೊಸಿಷನನ್ನು ತಗೋಬೋದು. ನಾವು ಫಸ್ಟಿಗೆ ಪವರ್ ಕೇಬಲ್ ಕನೆಕ್ಟ್ ಮಾಡಿ ಇದನ್ನು ಸ್ವಿಚ್ ಆನ್ ಮಾಡೋಣ. ಇದರ ಪವರ್ ಇನ್ ಸ್ಲಾಟ್ ಇಲ್ಲಿದೆ. ನಾವೀಗ ಅದನ್ನು ಕನೆಕ್ಟ್ ಮಾಡೋಣ. ಈಗ ನಾವು ಪವರ್ ಕನೆಕ್ಟ್ ಮಾಡಿದ್ದೀವಿ. ನಾನು ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಪವರ್ ಬ್ಲಿಂಕ್ ಆಗುತ್ತೆ. ನಾವು ಇದನ್ನು ಈಗ ಸ್ವಿಚ್ ಆನ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ಈಗ ಇಲ್ಲಿ ಇಂಕ್ ಕಾರ್ಟ್ರಿಜನ್ನು ಹಾಕುವಂಥ ಒಂದು ಸ್ಲಾಟ್ ನಮ್ಮ ಮುಂದೆ ಈ ರೀತಿ ಬಂದು ನಿಂತಿದೆ. ಇಲ್ಲಿ ನಾನೀಗ 2 ಇಂಕ್ ಜೆಟ್ನ ಹಾಕಬೇಕಾಗುತ್ತೆ. ಈ ಪ್ರಿಂಟರ್ನ ಜೊತೆಗೆ ಬಂದಂಥ 2 ಕಾರ್ಟ್ರಿಜ್ನ ನೀವು ಇಲ್ಲಿ ಕಾಣ್ಬೋದು. ಈ ಕಾರ್ಟ್ರಿಜ್ಗಳನ್ನು ಸ್ಲಾಟ್ಗೆ ಹಾಕೋ ಮುಂಚೆ ಇದರಲ್ಲಿ ಏನು ಈ ಪ್ರೊಟೆಕ್ಷನ್ ಲೇಯರ್ ಕೊಟ್ಟಿದ್ದಾರೆ ಅದನ್ನು ನಾವು ತೆಗಿಬೇಕಾಗುತ್ತೆ. ನಾವೀಗ ಈ ಸ್ಲಾಟಲ್ಲಿ ನಮ್ಮ ಕಾರ್ಟ್ರಿಜನ್ನು ಹಾಕಬೇಕಾಗಿದೆ. ಫಸ್ಟಿಗೆ ನಿಮ್ಮ ರೈಟ್ ಸೈಡ್ಗೆ ಬ್ಲ್ಯಾಕ್ ಕಲರ್ ಕಾರ್ಟ್ರಿಜ್ನ ಡೈರೆಕ್ಷನ್ ಈ ರೀತಿ ಇರಬೇಕಾಗುತ್ತೆ. ಇದನ್ನು ಈ ಸ್ಲಾಟಲ್ಲಿ ಈ ರೀತಿ ಸೌಂಡ್ ಬರುತ್ತೆ ಟಕ್ ಅಂತ, ಅಂದರೆ ಪರ್ಫೆಕ್ಟಾಗಿ ಅದರಲ್ಲಿ ಕೂತ್ಕೊಂಡಿದೆ ಅಂತ ಆ ಸ್ಲಾಟಲ್ಲಿ. ಈ ಕಡೆಗೆ ಲೆಫ್ಟ್ ಸೈಡಲ್ಲಿ ಕಲರ್ ಕಾರ್ಟ್ರಿಜ್. ನಾವೀಗ 2 ಕಾರ್ಟ್ರಿಜನ್ನು ಇದರಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ಈ ಕಾರ್ಟ್ರಿಜ್ ಡೋರ್ನ ನಾವು ಈ ರೀತಿ ಕ್ಲೋಸ್ ಮಾಡಬೇಕು. ಕಾರ್ಟ್ರಿಜ್ ಹಾಕಿದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು 2 ಕಾರ್ಟ್ರಿಜ್ ಫುಲ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ಇದು ವೈಫೈ ಸಿಗ್ನಲನ್ನು ಸರ್ಚ್ ಮಾಡ್ತಾ ಇದೆ, ಯಾಕಂದರೆ ಈ ಪ್ರಿಂಟರ್ ವೈಫೈ ಎನೇಬಲ್ಡ್ ಆಗಿದೆ. ನೆಕ್ಸ್ಟ್ ಇನ್ಪುಟ್ ಟ್ರೇ ಎಲ್ಲಿದೆ ಅಂತಂದರೆ ಇದು ಬ್ಯಾಕ್ ಸೈಡ್ ಇರುತ್ತೆ. ಈ ರೀತಿ ಇದು ಪೇಪರ್ ಇನ್ಪುಟ್ ಮಾಡುವಂಥ ಜಾಗ. ಈ ಪ್ರಿಂಟರಲ್ಲಿ ನೀವು ಕೇವಲ A4 ಪ್ರಿಂಟನ್ನು ಮಾತ್ರ ತಗೋಬೋದು. A3 ಪ್ರಿಂಟರ್ ತಗೊಳ್ಳುವಂಥ ಒಂದು ಅವಕಾಶ ಇದರಲ್ಲಿ ಇರುವುದಿಲ್ಲ. ಈ ಪ್ರಿಂಟರ್ ಕೆಲಸ ಆಗಬೇಕು ಅಂತಂದರೆ ನಾವು ಒಂದು ಸಾಫ್ಟ್ವೇರನ್ನು ಇದರಲ್ಲಿ ನಿಮ್ಮ PC ಯಲ್ಲಿ ಅಥವಾ ಮೊಬೈಲ್ ಫೋನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಮತ್ತು ಈ ಪ್ರಿಂಟರ್ನ ಅದ್ರ ಜೊತೆ ಕನೆಕ್ಟ್ ಮಾಡಬೇಕಾಗುತ್ತೆ. ನಾನೀಗ ಮೊಬೈಲ್ ಡಿವೈಸಲ್ಲಿ ಈ ಒಂದು ಆ್ಯಪ್ಲಿಕೇಶನ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ಮ್ಯಾನ್ಯುವಲಲ್ಲಿ ಕೊಟ್ಟ ಹಾಗೆ ಈ ಆ್ಯಪ್ಲಿಕೇಶನ್ನ ಅಡ್ರೆಸ್ ಈ ರೀತಿ ಇರುತ್ತೆ, 123.hp.com ಅಂತ. ನಾನು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ HP ಸ್ಮಾರ್ಟ್ ಅಂತ ಹೇಳುವಂಥ ಒಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆ. ನಾನು ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ. ಈಗ ನನ್ನ ಮೊಬೈಲಲ್ಲಿ ಈ ಆ್ಯಪ್ಲಿಕೇಶನ್ ಇನ್ಸ್ಟಾಲೇಷನ್ ಆಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ, ಯಾವ ರೈಟ್ಸು ಏನೇನು ಆಕ್ಸೆಸ್ ರೈಟ್ಸ್ ಕೇಳ್ತದೆ ಅಂತ ನೋಡೋಣ. ಕನೆಕ್ಟ್ ಟು ಇಂಟರ್ನೆಟ್, ಕಂಟಿನ್ಯೂ. ಇಲ್ಲಿ ನಾವು ಅಕ್ಸೆಪ್ಟ್ ಆಲ್ ಅಂತ ಕ್ಲಿಕ್ ಮಾಡೋಣ.
ಇಲ್ಲಿ ಸೆಟಪ್ ನ್ಯೂ ಪ್ರಿಂಟರ್, ಕನೆಕ್ಟ್ ಟು ವೈಫೈ, ಯಾಕಂದರೆ ನಾನು ವೈಫೈ ಥ್ರೂ ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಿಂಟರ್ನ. ನಾವು ಕಂಟಿನ್ಯೂ ಬಟನ್ ಪ್ರೆಸ್ ಮಾಡೋಣ. ಇಲ್ಲೀಗ ಕೆಲವು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ನಾವು ಕಂಟಿನ್ಯೂ ಬಟನ್ನ ಪ್ರೆಸ್ ಮಾಡಿ ನೋಡೋಣ. HP Smart Find Connect and determine relative position of nearby devices. Allow using location data. Okay. So while using the app, continue. HP Smart wants to turn on Bluetooth. Allow. Okay, ನಮಗೆ ಇಲ್ಲಿ ಈಗ ನನ್ನ ಹತ್ರ ಇರುವಂಥ ಈ ಪ್ರಿಂಟರ್ ಇಲ್ಲಿ ಕಾಣಿಸ್ತಾ ಇದೆ. ವೈಫೈ ಪಾಸ್ವರ್ಡ್ ಕೇಳ್ತದೆ. ಈಗ ವೈಫೈನ ಪಾಸ್ವರ್ಡನ್ನು ಹಾಕಿದ್ದೇನೆ. ನೋಡೋಣ, ಕಂಟಿನ್ಯೂ ಮಾಡಿ. ಪ್ರಿಂಟರ್ ಫೌಂಡ್ ಅಂತ ಹೇಳ್ತಾ ಇದೆ. ಅದೇ ರೀತಿ ಪ್ರಿಪೇರಿಂಗ್ ದಿ ಪ್ರಿಂಟರ್ನ ಸೆಟಪ್ ಮಾಡ್ತಾ ಇದೆ. ಪ್ರೆಸ್ ದ ಫ್ಲಾಶಿಂಗ್ ಇನ್ಫಾರ್ಮೇಷನ್ ಬಟನ್ ಆನ್ ಯುವರ್ ಪ್ರಿಂಟ್. ಇಲ್ಲಿ ಐ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದೆ. ಈ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಇದು ಪ್ರಿಪೇರಿಂಗ್ ದ ಪ್ರಿಂಟ್ ಅಂತ ತೋರಿಸ್ತಾ ಇದೆ. ಆಕ್ಸೆಸಿಂಗ್ ದ ನೆಟ್ವರ್ಕ್. ಪ್ರಿಂಟರ್ ಪ್ರಿಪೇರ್ ಆಗಿದೆ. ಪ್ರಿಂಟರ್ನ IP ಅಡ್ರೆಸ್ನ ಒಬ್ಟೈನ್ ಮಾಡ್ತಾ ಇದೆ ಅಪ್ಲಿಕೇಶನ್. ಲೆಟ್ಸ್ ಕಂಟಿನ್ಯೂ. ಪ್ರಿಂಟರ್ ಇಸ್ ಕನೆಕ್ಟೆಡ್ ಟು ವೈಫೈ ನಾವು, ಅಂದರೆ ನನ್ನ ಪ್ರಿಂಟರ್ ಈಗ ನಾನು ಸೆಟ್ ಮಾಡಿದಂಥ ವೈಫೈ ಕನೆಕ್ಟ್ ಆಗಿದೆ. ಕಂಟಿನ್ಯೂ ಮಾಡೋಣ. ಇಲ್ಲಿ ನಾವು ಅಕ್ಸೆಪ್ಟ್ ಆಲ್ ತಗೊಳ್ಳಿ. accept all. ನಾವೀಗ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದೆ. ಸದ್ಯದ ಮಟ್ಟಿಗೆ ನಾವು ಇದನ್ನು ಅಕೌಂಟ್ ಸ್ಕಿಪ್ ಮಾಡೋಣ. ಇದನ್ನು ಸ್ಕಿಪ್ ಅಕೌಂಟ್ ಆಕ್ಟಿವೇಶನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಲೋಡ್ ಪೇಪರ್ ಅಂತ ತೋರಿಸ್ತದೆ. ನಾನೊಂದೀಗ ಪೇಪರ್ನ ತೆಗೆದು ಇಲ್ಲಿ ಲೋಡ್ ಮಾಡಿ ನೋಡೋಣ ಮುಂದಕ್ಕೆ ಯಾವ ರೀತಿ ಇದು ಪ್ರಿಂಟರ್ ಕೆಲಸ ಮಾಡ್ತದೆ ಅಂತ. ಈಗ ಮೊಬೈಲ್ ಆ್ಯಪ್ ಏನು ಇಲ್ಲಿ ನೋಡ್ತಾ ಇದೀವೋ ಅದು ನಮ್ಮನ್ನು ಗೈಡ್ ಮಾಡ್ತಾ ಇದೆ ಏನು ಮಾಡಬೇಕು ಅಂತ, ಪೇಪರ್ನ ಯಾವ ರೀತಿ ಲೋಡ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಆಲ್ರೆಡಿ ಪೇಪರ್ ಲೋಡ್ ಮಾಡಿದ್ದೀನಿ, ಬಟ್ ನೋಡೋಣ ಏನೆಲ್ಲ ಹೇಳ್ತಾ ಇದೆ ಅಂತ. ಈ ರೀತಿ ಪೇಪರ್ ಹಾಕಿ ಅಂತ ಹೇಳ್ತಾರೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಬಟನ್ ಇದೆ. ಆ ಕಂಟಿನ್ಯೂ ಬಟನ್ ನಾನೀಗ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಆಟೋ ಅಪ್ಡೇಟ್, ಪ್ರಿಂಟರ್ ಆಟೋ ಅಪ್ಡೇಟ್ ಇದೆ. ಯಾವುದಾದ್ರು ಹೊಸ ಒಂದು ಅಪ್ಡೇಷನ್ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದ ಪಕ್ಷದಲ್ಲಿ ಅದು ಆಟೋಮೆಟಿಕ್ ಆಗಿ ನಮ್ಮ ವೈಫೈನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ. ಸೊ ಆಟೋ ಅಪ್ಡೇಟ್ ರೆಕಮೆಂಡೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. Desk Jet2723 ಆಲ್ ಇನ್ ಒನ್ ಪ್ರಿಂಟರ್ ಸೀರೀಸ್. ನಾವೀಗ ಪ್ರಿಂಟ್ ಡಾಕ್ಯುಮೆಂಟ್ ಒಂದು ಚೆಕ್ ಮಾಡಿ ನೋಡೋಣ. ಇಲ್ಲಿ ಯಾವುದೋ ಒಂದು ಪ್ಲಗಿನ್ ಸರ್ವಿಸಸ್ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತಾ ಇದೆ. ಅದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಈಗ ಈ ಪ್ಲಗಿನ್ ಸರ್ವಿಸ್ ಇನ್ಸ್ಟಾಲೇಷನ್ ಆಗಿದೆ. ಇದನ್ನು ಓಪನ್ ಮಾಡಿ ನೋಡೋಣ. ನಾವು ಇಲ್ಲಿ ಇದನ್ನು ಅಕ್ಸೆಪ್ಟ್ ಆಲ್ ಕೊಡೋಣ. ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ಈಗ ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಟೆಸ್ಟ್ ಮಾಡಿದ್ವಿ. ನೋಡೋಣ ಇದರಲ್ಲಿ ಏನು ಬರ್ತದೆ ಅಂತ ಹೇಳ್ಬಿಟ್ಟು. ಕಾಪೀಸ್ ಒಂದು, ಕಲರ್, ಪೇಪರ್ ಸೈಜ್, ಓರಿಯಂಟೇಷನ್ ತೋರಿಸ್ತಾ ಇದೆ. ಈಗ ಒಂದು ಪೇಪರ್, ಸ್ಯಾಂಪಲ್ ಪೇಪರ್ ಬರ್ತಾ ಇದೆ ಪ್ರಿಂಟ್. ಪೇಪರ್ ಈ ರೀತಿ ಕೆಳಗಡೆ ಬೀಳಬಾರ್ದು ಅಂತ ಹೇಳಿದ್ರೆ ಈ ಟ್ರೇನಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ. ಇದನ್ನು ನೀವು ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಸ್ವಲ್ಪ ಉದ್ದವಾಗಿರುತ್ತೆ. ಇಲ್ಲಿ A4 ಪೇಪರ್ ಸಂಪೂರ್ಣವಾಗಿ ಸಪೋರ್ಟ್ ಸಿಗುವಂತೆ ಇದೆ. ಓವರಾಲ್ ಪ್ರಿಂಟ್ ಕ್ವಾಲಿಟಿ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ಇಲ್ಲಿ ನನ್ನ ಹತ್ತಿರ ಇರುವ ಪ್ರಿಂಟರ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾವೀಗ HP ಸ್ಮಾರ್ಟ್ ಆ್ಯಪ್ನ ಓಪನ್ ಮಾಡಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿದರೆ ನಾವು ಪ್ರಿಂಟ್ ಫೋಟೋಸ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ PDFs ಅಥವಾ ಮೈ ಫೋಟೋಸ್ ಅಂತ ತೋರಿಸ್ತದೆ. ನಾವಿಲ್ಲಿ ಒಂದು ಫೋಟೋನ ಪ್ರಿಂಟ್ ತಗೊಳ್ಳೋದಕ್ಕೆ ಟ್ರೈ ಮಾಡೋಣ. ಯಾವುದಾದ್ರೂ ಒಂದು ಫೋಟೋ ತಗೊಳ್ಳೋಣ. ಇಲ್ಲಿ
ಯಾವುದೋ ಒಂದು ಸ್ಕೂಲ್ ವರ್ಕ್ ರಿಲೇಟೆಡ್ ಫೋಟೋ ಇದೆ. ಇದನ್ನು ಇಲ್ಲಿ ಈಗ ನಿಮಗೆ ಆಪ್ಷನ್ ಕಾಣ್ತಾ ಇರ್ಬೋದು ಪ್ರಿಂಟ್ ಅಂತ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡೋಣ ಪ್ರಿಂಟ್ ಬರುತ್ತಾ ಇಲ್ಲೋ ಅಂತ. ಸೊ ಇಲ್ಲಿ ಬಂತು ಪ್ರಿಂಟರ್ ಸೆಟ್ಟಿಂಗ್ ಏನಿದೆ ತೋರಿಸ್ತಾ ಇದೆ. ಯಾವ ಡಾಕ್ಯುಮೆಂಟ್ ಪ್ರಿಂಟ್ ಮಾಡಬೇಕು, ಲೇಔಟ್ ಏನಿದೆ, ಡಿಫಾಲ್ಟ್ ದಟ್ ಇಸ್ A4 ಪೇಪರ್, ಕಲರ್ ಪ್ರಿಂಟರ್. ಇದು ಆಪ್ಷನ್ ಬೇಕಾದರೆ ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಕಲರ್ ಅಂತ ಇರುತ್ತೆ. ನಾನೀಗ ಇದನ್ನು ಕಲರ್ ಅಂತಲೇ ಸೆಲೆಕ್ಟ್ ಮಾಡಿ ನೋಡ್ತೀನಿ ಏನಾಗುತ್ತೆ ಅಂತ. ಸೊ ನಾವೀಗ ಇದನ್ನು ಪ್ರಿಂಟ್ ಅಂತ ಕೊಡೋಣ. ಈಗ ನೋಡಿ ಇಲ್ಲಿ ಪ್ರಿಂಟರ್ ಸೆಟ್ ಆಗ್ತಾ ಇದೆ, ಸೌಂಡ್ ಕೇಳ್ತಾ ಇರ್ಬೋದು. ಸೊ ನಾವು ಕೊಟ್ಟಂಥ ಫೋಟೋ ಪ್ರಿಂಟ್ ಈಗ ಇಲ್ಲಿ ಬರ್ತಾ ಇದೆ. ಈಗ ನಾವು ಈ ಪ್ರಿಂಟರ್ನಲ್ಲಿ ಇರುವಂಥ ಬೇರೆ ಫೀಚರ್ಸ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಇದರಲ್ಲೇ ಇನ್ಫ್ಯಾಕ್ಟ್ ನಾವು ಫೋಟೋ ಪ್ರಿಂಟ್ನ ಈಗಾಗಲೇ ನೋಡಿದ್ದೀವಿ. ನಾವು ಈಗ ಇದರಲ್ಲಿ ಸ್ಕ್ಯಾನಿಂಗ್ ಮಾಡ್ಬೋದು, ಅದೇ ರೀತಿ ಫೋಟೋ ಕಾಪಿನೂ ತೆಗಿಬೋದು. ನಾವೀಗ ಒಂದು ಸ್ಕ್ಯಾನಿಂಗ್ನ ಟ್ರೈ ಮಾಡಿ ನೋಡೋಣ. ಈ ರೀತಿ ಇದೆ, ನಮ್ಮ ಹತ್ರ ಒಂದು ಈ ಡಾಕ್ಯುಮೆಂಟ್ ಇದೆ, ಇದು ಪ್ರಿಂಟರ್ ಜೊತೆ ಬಂದಿರುವಂಥದ್ದು. ಇದನ್ನೇ ಸ್ಕ್ಯಾನ್ ಮಾಡಿ ನೋಡೋಣ ಯಾವ ರೀತಿ ಸ್ಕ್ಯಾನ್ ಮಾಡ್ಬೋದು ಅಂತ. ಅದು ಫುಲ್ A4 ಸೈಜ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು A4 ಪೇಪರ್ನ ಈ ರೀತಿ ನಾನು ಕವರ್ ಮಾಡ್ತಾ ಇದ್ದೀನಿ. ಇದನ್ನು ಮುಚ್ಚೋಣ. ಇಲ್ಲಿ ಈಗ ನಾವು ಇದು ಕಂಪ್ಲೀಟ್ A4 ಸೈಜಿಗೆ ಫಿಕ್ಸ್ ಮಾಡೋಣ. ಈಗ ನಾನು ಇಲ್ಲಿ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಈಗ ಸ್ಟಾರ್ಟಿಂಗ್ ಸ್ಕ್ಯಾನ್ ಅಂತ ನನಗೆ ಕಾಣಿಸ್ತಾ ಇದೆ. ಇಲ್ಲಿ ಸ್ಕ್ಯಾನಿಂಗ್ ದ ಪೇಜ್ ಅಂತ ಹೇಳ್ತಾ ಇದೆ ನೋಡಿ. ಈಗ ಇದು ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ನ ಇಲ್ಲಿ ತೋರಿಸಿದೆ. ನಾವು ಇದನ್ನು ಇಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟನ್ನು ಮಾಡ್ಕೋಬೋದು. ಫುಲ್ ಸ್ಕ್ರೀನ್ ಬೇಕೋ, ಹಾಫ್ ಸ್ಕ್ರೀನ್ ಬೇಕೋ, ಯಾವ ರೀತಿಯಾಗಿ ನಮಗೆ ಬೇಕಾಗುತ್ತೆ ಅಂತ. ಇಲ್ಲಿ ಆಟೋ ಆದರೆ ಆಟೋ ಫಂಕ್ಷನ್ ಇರುತ್ತೆ, ಫುಲ್ ಆದರೆ ಫುಲ್ ಸ್ಕ್ರೀನ್ ಅಂತಿರುತ್ತೆ. ಸೊ ಇದನ್ನು ನಾವು ಎಲ್ಲಿ ಸೇವ್ ಮಾಡ್ಕೋಬೋದು ಅಂತ ನಾವು ಚೆಕ್ ಮಾಡಬೇಕು. ಸೊ ಇದೀಗ ಬಂತು. ಇದನ್ನು ನಾವು ಶೇರ್ ಮಾಡ್ಬೋದು, ಸೇವ್ ಮಾಡ್ಬೋದು, ಅದೇ ರೀತಿ ಪ್ರಿಂಟನ್ನು ಮಾಡ್ಬೋದು. ಈಗ ಮುಂದಿನ ಫೀಚರ್ ಕಾಪಿ. ಕಾಪಿ ಫಂಕ್ಷನ್ ಏನಪ್ಪ ಅಂತಂದರೆ, ಈ ರೀತಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇದ್ದ ಪಕ್ಷದಲ್ಲಿ ಅದನ್ನು ನೀವು ಫ್ರೇಮ್ ಒಳಗಡೆ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ರಿಂಟ್ರಿಗೆ ಕಳಿಸ್ಬೋದು. ಒಂದು ಸ್ಯಾಂಪಲ್ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆದಮೇಲೆ ಈ ರೀತಿ ಬಂದು ಇಲ್ಲಿ ತೋರಿಸ್ತಾ ಇರ್ತದೆ ಡಾಕ್ಯುಮೆಂಟ್ ಯಾವುದು ನೀವು ಕಾಪಿ ಮಾಡೋಕ್ಕೆ ಮತ್ತು ಪ್ರಿಂಟ್ ಮಾಡೋಕ್ಕೆ ಬಯಸಿದ್ರೆ ಅದು. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಕೊಡ್ಬೋದು ಅಥವಾ ಸ್ಮಾರ್ಟ್ ಕಲರ್ನು ಪ್ರಿಂಟ್ ಕೊಡ್ಬೋದು. ಅದೇ ರೀತಿ ರೀಸೈಜ್ ಬೇಕಂತಂದರೆ ರೀಸೈಜು ಮಾಡ್ಬೋದು, ಫುಲ್ ಪೇಜ್ ಬೇಕಾದ್ರೆ ಮಾಡ್ಬೋದು. ಈ ರೀತಿಯಾದಂಥ ಆಪ್ಷನ್ಗಳು ಇದರಲ್ಲಿ ಇರ್ತದೆ. ನೆಕ್ಸ್ಟ್ ಆಪ್ಷನ್ ಪ್ರಿಂಟ್ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟ್ಸ್ ಅಂದರೆ ನಮ್ದು ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಇರ್ಬೋದು. ಇಲ್ಲಿ ಇದು PDF ಮತ್ತು ಮೈ ಫೋಟೋಸ್ ತೋರಿಸ್ತದೆ. ಮೈ ಫೋಟೋಸ್ ನಾನು ಆವಾಗಲೇ ಪ್ರಿಂಟ್ ತೋರಿಸ್ತೀನಿ. PDF ಅಂತಂದರೆ ಈ ರೀತಿಯಾದ ಫೋಲ್ಡರ್ನ ಒಳಗಡೆ ಹೋಗುತ್ತೆ. ಅದು ನೀವು ನಿಮ್ಮ ಡ್ರೈವ್ ಇದ್ದರೆ ಆ ಡ್ರೈವನ್ನು ಸೆಲೆಕ್ಟ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಆಕ್ಸೆಸ್ ಕೊಟ್ಟಿದ್ದರೆ ಅಲ್ಲಿ ಯಾವ ಡಾಕ್ಯುಮೆಂಟ್ ಬರ್ತೋ ಅದನ್ನು ನಾವು ಪ್ರಿಂಟಿಗೆ ಡೈರೆಕ್ಟಾಗಿ ಶೇರ್ ಮಾಡ್ಬೋದು. ಇದು ಇವತ್ತಿನ HP ಪ್ರಿಂಟರ್ ಅನ್ಬಾಕ್ಸಿಂಗ್, ಫಸ್ಟ್ ಇಂಪ್ರೆಷನ್ ಮತ್ತು ಅದರ ಇನ್ಸ್ಟಾಲೇಷನ್ ಬಗ್ಗೆ ಆಗಿತ್ತು. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.